ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ 14 ಬದಲಿ ನಿವೇಶನಗಳನ್ನು ಪಡೆದರು ಎನ್ನುವ ಆರೋಪದ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಅವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿದ್ದಂತಹ ದೂರನ್ನು ಮಾನ್ಯ ಮಾಡಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ಸಸ್ಪೆನ್ಸ್ ಏನಿತ್ತು, ಕುತೂಹಲ ಏನಿತ್ತು, ಆ ಕುತೂಹಲಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ರಾಜ್ಯಪಾಲರು ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅವರ ಪತ್ನಿ 14 ಬದಲಿ ನಿವೇಶನಗಳನ್ನು ಪಡೆದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲು ಮಾಡಬೇಕಾಗತ್ತೆ. ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಮೂಡಾದಲ್ಲಿ 14 ಬದಲಿ ನಿವೇಶನಗಳನ್ನು ಪಡೆದಿದ್ದ ಆರೋಪದ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ JDS ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರು ನಗರದವರೆಗೆ 8 ದಿನಗಳ ಪಾದಯಾತ್ರೆಯನ್ನು ನಡೆಸಿತ್ತು. ಅದೇ ಪಾದಯಾತ್ರೆಗೆ ಪರ್ಯಾಯವಾಗಿ ಟಕ್ಕರ್ ಕೊಡುವ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಭೆಯನ್ನು ನಡೆಸಿತು. ಜೊತೆಗೆ ಮೈಸೂರಲ್ಲಿ ಬಿಜೆಪಿ JDSನ ಸಮಾವೇಶದ ಹಿಂದಿನ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಇದು ರಾಜಕೀಯ ಲೆಕ್ಕ. ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಈ ಅನುಮತಿ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ ಮತ್ತು ಟಿ.ಜೆ. ಅಬ್ರಹಾಂ ಎನ್ನುವಂತಹ ಒಬ್ಬ ವ್ಯಕ್ತಿ ಇಬ್ಬರು ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ದಾವೆಯನ್ನು ಹೂಡಿದ್ದಾರೆ. ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಆದೇಶವನ್ನು ಕೊಡಬೇಕು ಈ ನ್ಯಾಯಾಲಯ ಅಂತ. ಆಗಸ್ಟ್ 13ನೇ ತಾರೀಕು ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರ ಕೋರ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಸಲ್ಲಿಕೆ ಆಗಿರುವಂತಹ ಖಾಸಗಿ ದೂರಿನ ಸಂಬಂಧ ಆದೇಶ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಆಗಸ್ಟ್ 13ನೇ ತಾರೀಕು ಯಾವುದೇ ಆದೇಶವನ್ನು ಹೊರಡಿಸಲಿಲ್ಲ. ಖಾಸಗಿ ದೂರನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದೇ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ಆ ವಿಚಾರಣೆಯನ್ನು ಆಗಸ್ಟ್ 23ನೇ ತಾರೀಕಿಗೆ ಮುಂದೂಡಿದ್ದಾರೆ. ಈಗ ಏನಾಗುತ್ತೆ ಕೋರ್ಟ್ನಲ್ಲಿ ಅಂತ ಹೇಳಿದ್ರೆ, ಈ ಇಬ್ಬರೂ ದೂರುದಾರರು ಟಿ.ಜೆ. ಅಬ್ರಹಾಂ ಎನ್ನುವಂತಹ ಒಬ್ಬ ವ್ಯಕ್ತಿ ಮತ್ತು ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ, ಇವರಿಬ್ಬರು ಕೂಡ ಯಾರು ಖಾಸಗಿ ದೂರನ್ನು ಸಲ್ಲಿಸಿದ್ದಾರೆ, ಇವರಿಬ್ಬರು ಕೂಡ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಎದುರುಗಡೆ ಹೋಗಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ದಾಖಲೆಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಒಂದು ಅವಕಾಶ ಇರುತ್ತೆ. ಕಾರಣ ಇದುವರೆಗೆ ಇದ್ದಂತಹ ತಡೆ ಏನು, ರಾಜ್ಯಪಾಲರು ಅನುಮತಿಯನ್ನು ಇನ್ನೂ ಕೊಟ್ಟಿಲ್ಲ ಎನ್ನುವಂಥದ್ದು ಈಗ ಕೊಟ್ಟಿದ್ದಾರೆ. ಹೀಗಾಗಿ ಆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್, ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಮತ್ತು ಸ್ನೇಹಮಯಿ ಕೃಷ್ಣ ಎನ್ನುವಂತಹ ವ್ಯಕ್ತಿ ಇಬ್ಬರು ಸಲ್ಲಿಸಿರುವಂತಹ ಖಾಸಗಿ ದೂರನ್ನು ವಿಚಾರಣೆಗೆ ಮಾನ್ಯ ಮಾಡಬಹುದು. ವಿಚಾರಣೆಗೆ ಮಾನ್ಯ ಮಾಡಿದ ಬಳಿಕ ಮಾನ್ಯ ಮಾಡಲಿಕ್ಕೆ ಅವಕಾಶಗಳಿದೆ ಈಗ ಜಾಸ್ತಿ. ಸೊ ಮಾನ್ಯ ಮಾಡಿದ ಬಳಿಕ ಆ ಅರ್ಜಿಯ ಮೇಲೆ ಸಿದ್ದರಾಮಯ್ಯನವರ ವಿರುದ್ಧ ಯಾವ ತನಿಖೆಗೆ ಆದೇಶವನ್ನು ಕೊಡಬೇಕೋ ಬೇಡವೋ ಎನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು. ಪ್ರೈಮಾ ಫೇಸಿ ಈಗಂತೂ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದರಿಂದ ಸಿದ್ದರಾಮಯ್ಯನವರಿಗೆ ಕಾನೂನಿನ ಸಂಕಷ್ಟ ಕೆಳ ಹಂತದ ನ್ಯಾಯಾಲಯದಲ್ಲಿ. ಬಟ್ ಇಟ್ ವಿಲ್ ಸಸ್ಟೇನ್, ರಾಜ್ಯಪಾಲರ ನಿರ್ಧಾರವೇ ಅಂತಿಮನೇ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪತ್ನಿ 14 ಬದಲಿ ನಿವೇಶನಗಳನ್ನು ಪಡೆದಿದ್ದರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಪಾತ್ರ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಮೂಡಾದ ಮಂಡಳಿಯಲ್ಲಿ 2021ರಲ್ಲಿ ಸಿದ್ದರಾಮಯ್ಯನವರು ಸದಸ್ಯರಾಗಿರಲಿಲ್ಲ. ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ವರುಣಾದ ಶಾಸಕರಾಗಿ ಮೆಂಬರ್ ಆಗಿದ್ದರು. ಅದ್ರ ಜೊತೆಗೆ ಉಳಿದ ಬಿಜೆಪಿ ಶಾಸಕರು ಇದ್ದರು, JDSನ ಶಾಸಕರು ಇದ್ದರು, ಸರ್ಕಾರವೇ ನೇಮಕ ಮಾಡಿದಂತಹ ಆಯುಕ್ತರಿದ್ದರು, ಅಧ್ಯಕ್ಷರಿದ್ದರು, ನಾಮನಿರ್ದೇಶಿತ ಸದಸ್ಯರಿದ್ದರು. ಹೀಗಾಗಿ
ಮೂಡ ನಿವೇಶನದ 14 ಬದಲಿ ನಿವೇಶನಗಳನ್ನು ಏನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಅದಕ್ಕೆ ಸಿದ್ದರಾಮಯ್ಯನವರೇ ಪ್ರಭಾವವನ್ನು ಬಳಸಿ ಆ ನಿವೇಶನಗಳನ್ನು ಪಡೆದಿದ್ದಾರೆ ಎನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. 2014ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರ ಪತ್ನಿ ಬದಲಿ ನಿವೇಶನಕ್ಕೋಸ್ಕರ ಮೂಡಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಆ ಸಂದರ್ಭದಲ್ಲಿ ಬದಲಿ ನಿವೇಶನಗಳ ಹಂಚಿಕೆ ಆಗಿಲ್ಲ. ಬದಲಿ ನಿವೇಶನಗಳ ಹಂಚಿಕೆಯಾಗಿದ್ದು ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ. ಆ ಮೆರಿಟ್ನ ಆಧಾರದಲ್ಲಿ ವೆರಿ ಇಂಪಾರ್ಟೆಂಟ್. ಹಂಗೆ ನೋಡಕ್ಕೆ ಹೋದ್ರೆ ತಾವರ್ ಚಂದ್ ಗೆಹ್ಲೋಟ್ ಹಗೆಯ ದ್ವೇಷದ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಾಗೂ ಕರ್ನಾಟಕದ ರಾಜಕಾರಣಿ ಕುಮಾರಸ್ವಾಮಿ, ದೇವೇಗೌಡ ಮತ್ತು ವಿಜೇಂದ್ರ ಮತ್ತು ಇತರ ಕೆಲವರು ಬಿಜೆಪಿಯಲ್ಲಿ ಯಾರು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತೇಳಿ ಹಠಕ್ಕೆ ಹಿಡಿದು ಕೂತಿದ್ದಾರೋ ಅವರ ಕೈಗೊಂಬೆಯಂತೆಯೇ ಮಿಸ್ಟರ್ ಥಾವರ್ ಚಂದ್ ಗೆಹ್ಲೋಟ್, ಗವರ್ನರ್, ರಾಜಸ್ಥಾನದ ಮೂಲದವರು ಕೆಲಸ ಮಾಡ್ತಿರುವಂಥದ್ದು. ಥಾವರ್ ಚಂದ್ ಗೆಹ್ಲೋಟ್ ಕೆಲಸ ಮಾಡ್ತಿರೋದೇ ಭಾರತೀಯ ಜನತಾ ಪಕ್ಷ, ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಕೈಗೊಂಬೆಯಾಗಿ, ಮೋದಿ ಶಾ ಕೈಗೊಂಬೆಯಾಗಿ, ಕುಮಾರಸ್ವಾಮಿ, ದೇವೇಗೌಡ ಮತ್ತು ವಿಜಯೇಂದ್ರ ಮತ್ತು ಇತರರ ಕೈಗೊಂಬೆಯಾಗಿ. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಂದರೆ ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಇವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ವಿರುದ್ಧ ಒಂದು FIR ದಾಖಲಾಗ್ಬಿಟ್ರೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರೆ ಈ ಸರ್ಕಾರ ಬೀಳುತ್ತೆ ಎನ್ನುವಂಥದ್ದು ಲೆಕ್ಕಾಚಾರ. ಕುಮಾರಸ್ವಾಮಿ, ದೇವೇಗೌಡ ಮತ್ತು ವಿಜಯೇಂದ್ರ ಮತ್ತು ಬಿಜೆಪಿಯಲ್ಲಿ ಮೋದಿ ಮತ್ತೆ ಶಾ ಇವರ ಲೆಕ್ಕಾಚಾರ ಇರುವಂಥದ್ದು ಇಷ್ಟೇ. ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗ್ಬಿಟ್ರೆ ಸರ್ಕಾರ ಬೀಳುತ್ತೆ. ಆಗ ಕುಮಾರಸ್ವಾಮಿ ಅವರು, ದೇವೇಗೌಡ ಅವರ ಮಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬಹುದು ಎನ್ನುವಂಥದ್ದು ದೇವೇಗೌಡರ ಕುಟುಂಬದಲ್ಲಿರುವಂತಹ ಲೆಕ್ಕಾಚಾರ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಆಲ್ರೆಡಿ ಬಿಜೆಪಿಯ ಕೆಲವು ಮಾಜಿ ಸಚಿವರ ವಿರುದ್ಧ, ಶಾಸಕರ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಅರ್ಜಿಗಳು ಸಲ್ಲಿಕೆಯಾಗಿದೆ. ಅದನ್ನು ಇನ್ನೂ ವಿಲೇವಾರಿ ಮಾಡಿಲ್ಲ ತಾವರ್ ಚಂದ್ ಗೆಹ್ಲೋಟ್. ಬಟ್ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿರುವಂತಹ ಒಂದು ಅರ್ಜಿಯನ್ನು ವಿತಿನ್ 24 hours ಕ್ಲಿಯರ್ ಮಾಡ್ತಾರೆ. ಸೊ ಪ್ಯೂರ್ ಇದು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ ಅಂತಾನೆ ಹೇಳ್ಬೋದು. ಈಗ TJ ಅಬ್ರಹಾಂ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಮೂಡ ಮಂಡಳಿಯಲ್ಲಿ ವರುಣಾದ ಶಾಸಕರಿದ್ರು ಅಂತ ಹೇಳಿದ್ದಾರೆ. ಮೂಡ ಮಂಡಳಿಯಲ್ಲಿ ಉಳಿದ ಕ್ಷೇತ್ರಗಳ ಶಾಸಕರು ಇದ್ರು. TJ ಅಬ್ರಹಾಂ ಅದನ್ನು ಹೇಳಬೇಕಲ್ಲ ಕೋರ್ಟಿಗೆ. ರಾಜ್ಯಪಾಲರ ನಿರ್ಧಾರವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ತನಿಖೆಗೆ ಅನುಮತಿ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸಂವಿಧಾನದ ಯಾವ ವಿಧಿಯಲ್ಲೂ ಕೂಡ ಬರೆದಿಲ್ಲ. ಆದರೆ ಕ್ರಿಮಿನಲ್ ಲಾಗಳ ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಬೇಕು, ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ, ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ, ಮಂತ್ರಿಗಳ ವಿರುದ್ಧದ ತನಿಖೆಗೆ ರಾಜ್ಯಪಾಲರ ಅನುಮತಿಯನ್ನು ಕೇಳಲಾಗ್ತಾ ಇದೆ ಅಷ್ಟೇ. ಸಂವಿಧಾನದಲ್ಲಿಲ್ಲ. ಕ್ರಿಮಿನಲ್ ಕಾನೂನಿನಲ್ಲಿ ಇನ್ವೆಸ್ಟಿಗೇಷನ್ ಆದಂತಹ ಆರಂಭಿಸುವಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರದ ಕಾಂಪಿಟೆಂಟ್ ಅಥಾರಿಟಿಯ ಅನುಮತಿ ಬೇಕು ಎನ್ನುವಂಥದ್ದು. ಮೇಲ್ನೋಟಕ್ಕೆ ಪ್ಯೂರ್ ದ್ವೇಷ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ, ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಂತಹ ಬಳಿಕ ಅದನ್ನು ಯಡಿಯೂರಪ್ಪ ಕರ್ನಾಟಕ ಹೈಕೋರ್ಟ್ನಲ್ಲಿ ಕ್ವಶನ್ ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ರಾಜ್ಯಪಾಲರು ಕೊಟ್ಟಂತಹ ಅನುಮತಿಯನ್ನು ವಜಾ ಮಾಡುತ್ತೆ, ಕಾರಣಗಳನ್ನು ಕೊಡುತ್ತೆ. ತನಿಖಾ ಆಯೋಗವನ್ನು ರಚನೆ ಮಾಡಿದ ಬಳಿಕವೂ ಕೂಡ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿಯಲ್ಲ, ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳುತ್ತೆ. ಆಮೇಲೆ ಸಂಪುಟ ಸಭೆ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಿದ್ರೆ ಅದನ್ನು ರಾಜ್ಯಪಾಲರು ಕೇಳಬೇಕಿತ್ತು ಎನ್ನುವಂಥ ಅಭಿಪ್ರಾಯವನ್ನು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ವಜಾ ಮಾಡುತ್ತೆ. ಅಷ್ಟೇ ಅಲ್ಲ, ಅದಾದ ಬಳಿಕ ಬಂದ ರಾಜ್ಯಪಾಲರು, ಆಗ ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದರು ಕರ್ನಾಟಕದಲ್ಲಿ, ಆವಾಗ ಹೇಳುತ್ತೆ ಹೈಕೋರ್ಟ್ ಪೀಠ ಮರುಪರಿಶೀಲನೆ ಮಾಡ್ಬೋದು ರಾಜ್ಯಪಾಲರು ಅಂತ. ಆಗ ಗುಜರಾತ್ ಮೂಲದ ವಜುಭಾಯಿ ವಾಲಾ ಕರ್ನಾಟಕದ ರಾಜ್ಯಪಾಲರಾಗಿದ್ದರು. ಪರ್ಮಿಷನ್ನೇ ಕೊಡಲಿಲ್ಲ ಯಡಿಯೂರಪ್ಪ ವಿರುದ್ಧ ತನಿಖೆಗೆ, ರಾಜ್ಯಪಾಲರು ಪರ್ಮಿಷನ್ನೇ ಕೊಡಲಿಲ್ಲ.
ಪರ್ಮಿಷನ್ ಕೊಡಲಿಲ್ಲ ಅಂಥೇಳಿ ಆ ಯಡಿಯೂರಪ್ಪನವರ ವಿರುದ್ಧ ಯಾರು ದೂರನ್ನು ಕೊಟ್ಟಿದ್ರು ಬಾಲರಾಜು, ಅವರು ಸುಪ್ರೀಂ ಕೋರ್ಟಿಗೆ ಹೋದರು. ನೋಡಿ, ಕರ್ನಾಟಕ ಹೈಕೋರ್ಟು ಡೈರೆಕ್ಷನ್ಸ್ ಇದ್ದರೂ ಕೂಡ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಯಡಿಯೂರಪ್ಪ ಅವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅಂತೇಳಿ. ಸೊ ರಾಜ್ಯಪಾಲರ ಆದೇಶವು ಅಂತಿಮವಲ್ಲ, ಈವನ್ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟು ಕೂಡ ಫೈನಲ್ ಅಲ್ಲ. ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಗೆ ಆದೇಶವನ್ನು ಕೊಟ್ಟರೂ ಕೂಡ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಅನುಮತಿ. ಇನ್ ಕೇಸ್ ಈಗ ಪಿಟಿಷನ್ ಇರುವ ಕಾರಣ ಟ್ರಯಲ್ ಕೋರ್ಟು ಇನ್ ಕೇಸ್ ಆದೇಶವನ್ನು ಕೊಟ್ಟರೂ ಕೂಡ, ಸಂತೋಷ ಗಜಾನನ ಭಟ್ ಪೀಠ ಅವರ ಕೋರ್ಟ್ ಆದೇಶವನ್ನು ಕೊಟ್ಟರೂ ಕೂಡ ಅದು ಅಂತಿಮವಿಲ್ಲ. ಅದನ್ನು ಪ್ರಶ್ನೆ ಮಾಡಬಹುದು ದೇಶದ ಸಾಂವಿಧಾನಿಕ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು, ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಬಹುದು. ಉದ್ದೇಶ ಏನು ಈಗ ಇರುವಂಥದ್ದು? ಕುಮಾರಸ್ವಾಮಿ, ದೇವೇಗೌಡ, ವಿಜಯೇಂದ್ರ, ಮೋದಿ, ಅಮಿತ್ ಶಾ ಇವರ ಉದ್ದೇಶ ಇರುವಂಥದ್ದು ಏನು ಅಂತ ಹೇಳಿದ್ರೆ ಓನ್ಲಿ ಒನ್ ರೀಸನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು, ಆ ಮುಖಾಂತರ ಈ ಸರ್ಕಾರವನ್ನು ಬೀಳಿಸಬೇಕು ಎನ್ನುವಂತಹ ಮನಸ್ಥಿತಿಯಲ್ಲೇ ಇರುವುದರಿಂದಾಗಿ ಅದರ ಪ್ರಮುಖ ಭಾಗವಾಗಿ ಮೂಢ ವಿಷಯಕ್ಕೆ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಂಗೆ ನೋಡೋಕ್ಕೆ ಹೋದರೆ ತನಿಖೆಗೆ ಅನುಮತಿ ಕೊಡಲಿಕ್ಕೆ ಅವಕಾಶಗಳು ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನವರು 2021ನಲ್ಲಿ ಇರಲೇ ಇಲ್ವಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಲ್ಯಾಂಡ್ ಡೀಲಿಂಗ್ ಕೇಸ್ನಲ್ಲಿ, ಭೂ ಖರೀದಿ ಪ್ರಕರಣದಲ್ಲಿ. ಇಡಿ ಅವರಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಜಾರ್ಖಂಡ್ನ ಹೈಕೋರ್ಟ್ ಇಡಿ ಅವರಿಗೆ ಪ್ರಶ್ನೆ ಮಾಡುತ್ತೆ, ನೀವು ಯಾವ ಸಾಕ್ಷಿಗಳನ್ನು ತಂದು ನಿಲ್ಲಿಸಿದಿರೋ ಕೋರ್ಟ್ನಲ್ಲಿ, ಯಾವ ಹೇಳಿಕೆಗಳ ಆಧಾರದ ಮೇಲೆ ಹೇಮಂತ್ ಸೊರೇನ್ ಅವರ ಮೇಲೆ ನೀವು ಕೇಸ್ ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರೋ, ಇವರು ಹೇಮಂತ್ ಸೊರೇನ್ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾಕೆ ದೂರನ್ನು ಕೊಡಲಿಲ್ಲ? ಈಗ 2021ರಲ್ಲಿ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಸೈಟನ್ನು ಖರೀದಿ, ಅವರ ಪತ್ನಿಗೆ ಬದಲಿ ನಿವೇಶನಗಳನ್ನು ಹಂಚಿಕೆ ಆಯಿತು ಎನ್ನುವಂಥ ಸಂದರ್ಭದಲ್ಲಿ 2021ರಲ್ಲಿ BJPಯ ಶಾಸಕರಿದ್ದರು, JDSನವರಿದ್ದರು. ಸಿದ್ದರಾಮಯ್ಯನವರನ್ನು ಕಡು ವೈರಿಗಳಂತೆ ಭಾವಿಸಿ ದ್ವೇಷಿಸುವಂತಹ ಕುಮಾರಸ್ವಾಮಿ, ದೇವೇಗೌಡ ಪಕ್ಷದ ಶಾಸಕರು ಕೂಡ ಇದ್ದರು. ಸರ್ಕಾರ BJPದಿತ್ತು. ಹಾಗಾದರೆ ಯಾಕೆ ಆವಾಗ ಡಾಕ್ಯುಮೆಂಟ್ ಹೊರಗೆ ಬರಲಿಲ್ಲ? ಯಾಕೆ 4 ವರ್ಷದ ಬಳಿಕ ಬಂತು? 4 ವರ್ಷದ ಬಳಿಕ ಬಯಲಾಗಿದ್ದು ಯಾಕೆ ಹಾಗಾದರೆ ಅಂತ ಹೇಳಿದ್ರೆ ಸೀಮ್ಸ್ ಟು ಬಿ ಪ್ಯೂರ್ ಕಾನ್ಸ್ಪಿರಸಿ. ಆಮೇಲೆ ಏನು ಅಂತ ಹೇಳಿದ್ರೆ ಕಾನೂನು ಹೋರಾಟ ನಡೀತಾ ಇರುತ್ತೆ ಅದರ ಪಾಡಿಗೆ. ಬಟ್ ಇವರ ಉದ್ದೇಶ ಇರುವಂಥದ್ದೇನು? ಕುಮಾರಸ್ವಾಮಿ, ದೇವೇಗೌಡ, ವಿಜಯೇಂದ್ರ, ಮೋದಿ ಮತ್ತು ಅಮಿತ್ ಶಾ ಇವರ ಉದ್ದೇಶ ಇರುವಂಥದ್ದೇನು? ಈಗ ರಿಸೈನ್ ಮಾಡಲಿ ಅಷ್ಟೇ. ಕೇಸ್ ಲಾಜಿಕಲ್ ಎಂಡ್ಗೆ ಹೋಗುತ್ತೆ, ಇಟ್ಸ್ ಸೆಕೆಂಡ್ರಿ. ಅವರು ಗೊತ್ತು, ಕುಮಾರಸ್ವಾಮಿ ದೇವೇಗೌಡಗೂ ಗೊತ್ತು, ವಿಜಯೇಂದ್ರಗೂ ಗೊತ್ತು, ಯಡಿಯೂರಪ್ಪಗೂ ಗೊತ್ತು, ಮೋದಿ ಅಮಿತ್ ಶಾಗೂ ಗೊತ್ತು ಈ ಕೇಸ್ ಏನೂ ಆಗಲ್ಲ ಫೈನಲಿ ಅಂಥೇಳಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಇಳಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ದೊಡ್ಡ ಪಿತೂರಿ ಅಂತಲೇ ಹೇಳಬೇಕಿದನ್ನು. ದರ್ ಇಸ್ ನೋ ಹೆಸಿಟೇಷನ್ ಟು ಸೇ, ಪಿತೂರಿ ಅಲ್ಲದೆ ಬೇರೆ ಏನೂ ಇಲ್ಲ. ದಿಸ್ ಇಸ್ ಪ್ಯೂರ್ ಪಿತೂರಿ. ಕುಮಾರಸ್ವಾಮಿ, ದೇವೇಗೌಡ, ವಿಜಯೇಂದ್ರ, ಮೋದಿ ಮತ್ತು ಅಮಿತ್ ಶಾ ಮಾಡಿರುವ ಪಿತೂರಿ ಅಷ್ಟೇ, ಥ್ರೂ BJPಯ ಕೈಗೊಂಬೆ ಥಾವರ್ ಚಂದ್ ಗೆಹ್ಲೋಟ್ ಅವರ ಮುಖಾಂತರ.